ಒಂದು ಊರಿನಲ್ಲಿ ಆ ವರ್ಷ ಬಿಸಿಲು ಮಾಮೂಲಾಗಿರಲಿಲ್ಲ. ಮಾರ್ಚ್ ತಿಂಗಳಲ್ಲಿಯೇ ಭಾನು ತನ್ನ ಪ್ರತಾಪವನ್ನು ತೋರಿಸ್ತಾ ಇರ್ತಾನೆ. ಆ ಊರಿನಲ್ಲಿ ಹೆಸರಿರುವ ಕುಟುಂಬ ಶಾರದಾ ಪ್ರಸಾದ್ ದಂಪತಿಗಳದ್ದು. 3 ಮಕ್ಕಳು, 3 ಸೊಸೆಯರ ಜೊತೆ ಮನೆ ಯಾವಾಗಲೂ ಕಳಕಳಿಯಾಗಿರ್ತಾ ಇತ್ತು. ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ. 2ನೇ ಮಗ ಸುರೇಶ್, ಸೊಸೆ ಅವನಿ. 3ನೇ ಮಗ ಅರುಣ್, ಸೊಸೆ ಅಂಜಲಿ. ಈ 3 ವಾರಗಿತ್ತಿಯರು ಒಬ್ಬರಿಗೆ ಒಬ್ಬರು ಪ್ರಾಣಪ್ರದವಾಗಿ ಇರ್ತಾ ಇದ್ರು. ಆದರೆ ಆ ವರ್ಷ ಏರುತ್ತಿರುವ ಬಿಸಿ ಅವರ ಸಹನೆಗೆ ಪ್ರಶ್ನೆಯಾಗಿ ನಿಲ್ಲುತ್ತದೆ. ಒಂದು ದಿನ ಮನೆಯಲ್ಲಿ ಶಾರದಾ ಹಣೆಯ ಮೇಲೆ ಬರ್ತಾ ಇರುವ ಬೆವರನ್ನು ಒರೆಸಿಕೊಳ್ಳುತ್ತಾ ಕೈಯಲ್ಲಿರುವ ತಾಟಿ ಎಲೆಗಳ ಬೀಸಣಿಗೆಯಿಂದ ಬೀಸಿಕೊಳ್ಳುತ್ತಾ ಹೀಗೆ ಅಂತಾಳೆ, ಅಬ್ಬಬ್ಬಾ, ಏನೋ ಈ ವರ್ಷ ಸೂರ್ಯ ಹಾಗೆ ಹಿಡಿದ ಹಾಗಿದೆ. ಬೆಳಿಗ್ಗೆ 8 ಆಗೋಕೆ ಮೊದ್ಲು ಧಗೆ ಬರ್ತಾ ಇದೆ. ಮಧ್ಯಾಹ್ನವಂತೂ ಹೊರಗೆ ಕಾಲ ಇಡಕ್ಕಾಗಲ್ಲ. ಹೌದು ಶಾರದಾ, ಈ ಕಾಂಕ್ರೀಟ್ ಮನೆ ಹಗಲು ಬಿಸಿಯನ್ನು ಎಳೆದುಕೊಂಡು ರಾತ್ರಿಗೆ ಹೆಂಡದ ಒಲೆ ಹಾಗೆ ಬದಲಾಗುತ್ತೆ. ಫ್ಯಾನ್ ಹಾಕಿದ್ರು ಮೇಲ್ಚಾವಣಿಯಿಂದ ಬಿಸಿ ಗಾಳಿಯೇ ಕೆಳಗಿಳಿಯುತ್ತೆ. ಊರಿನಲ್ಲಿ ಕೆರೆಗಳು ಕೂಡ ಒಣಗಿ ಹೋಗಿದೆ. ಹೌದು ಮಾವಯ್ಯ, ರಾತ್ರಿ ಹೊತ್ತು ಮಂಚದ ಮೇಲೆ ಮಲಗಿದ್ರೆ ಉರಿ ಆಗತ್ತೆ. ನೆಲದ ಮೇಲೆ ಬಟ್ಟೆ ಒದ್ದೆ ಮಾಡ್ಕೊಂಡು ಹಾಸ್ಕೊಂಡು ಮಲಗಿದ್ರೆ 10 ನಿಮಿಷದಲ್ಲಿ ಅದು ಆರ್ ಹೋಗುತ್ತೆ. ಅಕ್ಕ, ನನಗಂತೂ ಈ ರೂಮಲ್ಲಿ ಒಲೆ ಹತ್ರ ನಿಂತ್ಕೊಳ್ಳೋದು ನರಕ ಅನ್ಸುತ್ತೆ. ಹೊರಗಡೆ ಬಿಸಿಲಿನ ಧಗೆ, ಒಳಗಡೆ ಅಡುಗೆ ಧಗೆ. ಬೆವರಿಂದ ಬಟ್ಟೆ ಎಲ್ಲ ಒದ್ದೆಯಾಗಿ ಹೋಗ್ತಾ ಇದೆ. ಏನಾದ್ರೂ ಉಪಾಯವಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಕ್ಕ. ಅತ್ತೆ, ನೆನ್ನೆ ಪೇಪರ್ ಅಲ್ಲಿ ಓದ್ದೆ, ಈ ವರ್ಷ ಬಿಸಿಲಿನಿಂದ ಬಹಳ ಜನ ಕಷ್ಟಪಡ್ತಾರಂತೆ. ನಾವು ಎಷ್ಟು ನೀರು ಕುಡಿದ್ರು, ಎಷ್ಟು ಮಜ್ಜಿಗೆ ಕುಡಿದ್ರು ಈ ಬಿಸಿಲನ್ನ ತಡಿಯಕ್ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲಿಯೂ ಒಂದು ಕಡೆ ತಣ್ಣನೆ ಮೂಲೆ ಕೂಡ ಇಲ್ಲ. ಏನೋ ಅಮ್ಮ, ಹಳೆ ದಿನಗಳಲ್ಲಾದ್ರೆ ನಮ್ಮ ಅಪ್ಪನವರು ಮಣ್ಣಿನ ಮನೇಲಿ ಇರ್ತಾ ಇದ್ರು. ಮೇಲೆ ಮಣ್ಣಿನ ಚಾವಣಿ ಇದ್ದಿದ್ರಿಂದ ಮನೆ ತಣ್ಣಗಿರ್ತಾ ಇತ್ತು. ಆದ್ರೆ ಈಗ ಎಲ್ಲ ಇಂಥದ್ದೇ ಮನೆಗಳು. AC ಇಟ್ಕೊಳ್ಳೋಣ ಅಂತಂದ್ರೆ ಊರಲ್ಲಿ ಸರಿಯಾಗಿ ವೋಲ್ಟೇಜೇ ಇರಲ್ಲ. ಮೇಲಾಗೆ ಕರೆಂಟ್ ಬಿಲ್ ನೋಡಿದ್ರೆ ಎದೆ ನಿಂತ ಹೋಗುತ್ತೆ. ಹಾಗೆ ಅಂದುಕೊಳ್ಳುತ್ತಾ ಆ ಮಧ್ಯಾಹ್ನ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ನೀರಸವಾಗಿರ್ತಾರೆ. ಗಾಳಿ ಕೂಡ ನಿಶ್ಚಲವಾಗಿರುತ್ತದೆ. ಆಗಲೇ ಅನಾಮಿಕಾ ಹಳೆ ಪುಸ್ತಕಗಳನ್ನು ಕೆಲವು ತಿರುಗಿಸುತ್ತಾ ಆಲೋಚನೆಯಲ್ಲಿ ಮುಳುಗಿ ಹೋಗಿರುತ್ತಾಳೆ. ಅಕಸ್ಮಾತ್ ಆಗಿ ಆಕೆಯ ಮುಖದಲ್ಲಿ ಒಂದು ಹೊಳಪು ಕಾಣಿಸುತ್ತೆ. ಅತ್ತೆ, ಮಾವಯ್ಯ, ಎಲ್ರೂ ಒಂದ್ಸಲ ಕೇಳಿ. ಈ ಬಿಸಿಲಿನಿಂದ ನಾವು ನಮ್ಮನ್ನ ಕಾಪಾಡಿಕೊಳ್ಳಲಿಕ್ಕೆ ನನಗೊಂದು ಅದ್ಭುತವಾದ ವಿನೂತನವಾದ ಆಲೋಚನೆ ಬಂತು. ಏನಮ್ಮ ಅದು? ಏನಾದ್ರೂ ಹೊಸ ರೀತಿಯ ಕೂಲರ್ ತರೋಣ ಅಂತೀಯಾ? ಇಲ್ಲ ಮಾವಯ್ಯ, ಪ್ರಕೃತಿ ಸಿದ್ಧವಾದ ತಂಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಮನೆಯ ಹಿಂದ್ಗಡೆ ಖಾಲಿ ಜಾಗ ಇದೆ ಅಲ್ಲ, ಅಲ್ಲಿ ನಾವು ಒಂದು ಭೂಗರ್ಭ ಮನೆನ ಕಟ್ಕೊಂಡ್ರೆ ಹೇಗಿರುತ್ತೆ ಅಂತೀರಾ? ಭೂಗರ್ಭ ಮನೆನ ಅಂದ್ರೆ ನೆಲದೊಳಗೆ ಗುಂಡಿ ತೆಗೆದು ಅದ್ರಲ್ಲಿ ಇರ್ಬೇಕಾ ಅಕ್ಕ? ಅದ್ ಹೇಗೆ ಸಾಧ್ಯ ಅಕ್ಕ? ಅದೆಲ್ಲ ಸಾಧ್ಯವಕ್ಕ. ಸಾಧ್ಯ ಅವನಿ. ನೆಲದೊಳಗೆ ಸುಮಾರು 5ರಿಂದ 10 ಅಡಿ ಕೆಳಗಡೆಗೆ ಹೋದರೆ ಮೇಲೆ ಸೂರ್ಯನ ಬಿಸಿ ಆ ಮಣ್ಣಿನ ಪೊರೆಯನ್ನು ದಾಟಿ ಒಳಗಡೆ ಬರೋದಿಲ್ಲ. ಅಲ್ಲಿ ಉಷ್ಣಾಗ್ರತೆ ಯಾವಾಗಲೂ ಸ್ಥಿರವಾಗಿ ತಣ್ಣಗೆ ಇರುತ್ತೆ. ನಾವು ಒಂದು ದೊಡ್ಡ ಹಾಲ್ ಅಂತ ರೂಮನ್ನ ಭೂಮಿಯೊಳಗೆ ಅಗಿದುಕೊಂಡು ಅದಕ್ಕೆ ಸುತ್ತಲೂ ಇಟ್ಟಿಗೆಯ ಗೋಡೆ ಕಟ್ಟಿಕೊಂಡು ಮೇಲಾಗಿ ಮಣ್ಣಿನಿಂದ ಚಾವಣಿ ಹಾಕಿ ಅದ್ರ ಮೇಲೆ ಹುಲ್ಲು ಹಾಸಿದ್ವಿ ಅಂದ್ಕೊಳ್ಳಿ. ನಿಜಕ್ಕೂ ಹೊರಗಡೆ ಬಿಸಿಲು ಬರ್ತಾ ಇದ್ರು ಒಳಗಡೆ AC ಇದ್ದ ಹಾಗೆ ಇರುತ್ತೆ. ఉంటుంది. ಭಲೇ ಇದೆ ಅಕ್ಕ ನಿನ್ನ ಐಡಿಯಾ. ನೆಲದ ಒಳಗೆ ಅಂದ್ರೆ ಅದು ಒಂಥರ ಗುಹೆ ತರ ಇರುತ್ತಲ್ಲ. ನಾವು ಚಿಕ್ಕಂದಿನಲ್ಲಿ ಬಾವಿ ಒಳಗೆ ನೋಡಿದ್ರೆ ಎಷ್ಟು ತಣ್ಣನೆ ಗಾಳಿ ಬರ್ತಾ ಇತ್ತೋ, ಇದು ಕೂಡ ಹಾಗೆ ಇರುತ್ತೆ ಏನೋ. ಈ ಆಲೋಚನೆ ಕೇಳೋದಕ್ಕೆ ಚೆನ್ನಾಗಿದೆ ಹೊರತು ಮತ್ತೆ ಗಾಳಿ ಬೆಳಕು ಹೇಗಮ್ಮ ಒಳಗಡೆ ಉಬ್ಬುಸ ಆಗಲ್ವಾ? ಮನುಷ್ಯ ಇರಬಲ್ವೋ ಅಂತೀಯ? ಅದಕ್ಕೆ ಒಂದು ಐಡಿಯಾ ಇದೆ ಅತ್ತೆ. 4 ಮೂಲೆಯಲ್ಲಿ ಮೇಲಕ್ಕೆ ಬರುವ ಹಾಗೆ ವೆಂಟಿಲೇಷನ್ ಪೈಪ್ ಇಡೋಣ. ಮೇಲೆ ಮಧ್ಯದಲ್ಲಿ ಒಂದು ಗಾಜಿನ ಕಿಟಕಿ ಇಟ್ಕೊಂಡ್ರೆ ಹಗಲಿನ ಬೆಳಕು ಬರುತ್ತದೆ. ಒಳಗಡೆ ಹೋಗೋದಕ್ಕೆ ಮೆಟ್ಟಿಲು ಕಟ್ಕೋಬಹುದು. ನಿಜವೇನಮ್ಮ? ಪುರಾತನ ಕಾಲದಲ್ಲಿ ರಾಜರು ಕೂಡ ಇಂತಹ ಅಂತಃಪುರನ ಕಟ್ಕೊಂತಾ ಇದ್ರಂತೆ. ಅನಾಮಿಕಾ ಹೇಳಿದ್ದು ಶಾಸ್ತ್ರೀಯವಾಗಿ ಕೂಡ ಕರೆಕ್ಟೇ. ಭೂಮಿ ಯಾವಾಗಲೂ ತನ್ನ ಒಳಗಿನ ಪದರದಲ್ಲಿ ತಂಪನ್ನು ಇಟ್ಕೊಂಡಿರುತ್ತೆ. ರಮೇಶು, ಸುರೇಶು, ಅರುಣು, ನೀವೇನಂತೀರೋ? ಅನಾಮಿಕಾ ಆಲೋಚನೆ ಯಾವಾಗಲೂ ತಪ್ಪಾಗಲ್ಲಪ್ಪ. ನಮ್ಮ ಮನೆಯ ಹಿಂದೆ ಇರುವ ಜಾಗದಲ್ಲಿ ಮಣ್ಣು ಬಹಳ ಗಟ್ಟಿಯಾಗಿದೆ, ಕುಸಿದು ಹೋಗುವ ಪ್ರಮೇಯವೇ ಇಲ್ಲ. ನಾವು 3 ನಾಳೆಯಿಂದನೇ ಕೆಲಸ ಶುರು ಮಾಡ್ತೀವಿ. ಹೌದು ಅಣ್ಣಯ್ಯ, ಹೊರಗಡೆ ಯಾರಿಗೋ ದುಡ್ಡು ಕೊಟ್ಟು ಕಟ್ಕೊಳ್ಳೋ ಬದಲು ನಾವು ಸ್ವಂತವಾಗಿ ಆಗಿದ್ದು ಕಟ್ಕೊಂಡ್ರೆ ಅದರ ತೃಪ್ತಿನೇ ಬೇರೆ. ಮೇಲಾಗಿ ಈ ಸೊಸೆಯರು ಕೂಡ ಸಹಾಯ ಮಾಡ್ತಾರಲ್ಲ. ಖಚಿತವಾಗಿ 1 ವಾರ ಕಷ್ಟಪಟ್ರೆ ಬಿಸಿಲು ಕಾಲವೆಲ್ಲ ಹಾಯಾಗಿರ್ಬಹುದು. ನಾನು ಈಗ್ಲೇ ಹೋಗಿ ಕೆಲಸವೆಲ್ಲ ಸಿದ್ಧ ಮಾಡ್ತೀನಿ. ಹಾಗೆ ಅನ್ನುತ್ತಾ ಆ ರಾತ್ರಿ ಎಲ್ಲರೂ ಸೇರಿ ಪ್ಲಾನ್ ಮಾಡುತ್ತಾರೆ. ಮಾರನೇ ದಿನ ಬೆಳಿಗ್ಗೆ 5 ಗಂಟೆಗೆ ಕೆಲಸ ಶುರುವಾಗುತ್ತದೆ. ರಮೇಶ್, ಸುರೇಶ್, ಅರುಣ್ ಹಾರೆಗಳು ಗುದ್ದಲಿ ಹಿಡಿದುಕೊಂಡು ಅಗೆಯಲಿಕ್ಕೆ ಶುರು ಮಾಡುತ್ತಾರೆ.
ಸೊಸೆಯರು ಮೂವರು ಕೂಡ ಮಣ್ಣನ್ನು ಬುಟ್ಟಿಯಿಂದ ತೆಗೆದು ಹೊರಗೆ ಹಾಕುತ್ತಾ ಸಹಕರಿಸುತ್ತಾರೆ. ಅಮ್ಮ, ಏನಕ್ಕ ಈ ಮಣ್ಣು ಇಷ್ಟು ಭಾರವಾಗಿದೆ? ಆದ್ರೆ ಒಂದು ಗಮನಿಸಿದೀಯಾ, ಒಳಗಡೆ 2 ಅಡಿ ಕೆಳಗೆ ಹೋಗ್ತಲೇ ಮಣ್ಣು ಒದ್ದೆಯಾಗಿ ತಣ್ಣಗೆ ತಗಲುತ್ತೆ. ಹೌದು ಅವನಿ ಅಕ್ಕ, ಮೇಲಾಗಿ ಬಿಸಿಲಿನ ಬೇಗೆ ಶುರುವಾದರೂ ಸರಿ ಒಳಗಡೆ ಸ್ವಲ್ಪ ಹೊತ್ತು ತಣ್ಣನೆ ವಾಸನೆ ಬರ್ತಾ ಇದೆ. ಇದು ನಿಜವಾಗಿಯೂ ಚೆನ್ನಾಗಿದೆ. ಪಟ್ಟು ಬಿಡಬೇಡಿ, ನಾವು 5 ಅಡಿ ಒಳಗಡೆಗೆ ಹೋದ ಹೊರತು ನಿಜವಾದ ತಣ್ಣಗಿನದ್ದು ಬರೋದಿಲ್ಲ. ರಮೇಶ್ ಅವರೇ, ಸ್ವಲ್ಪ ಈ ಕಡೆ ಮಣ್ಣನ್ನು ಕೂಡ ತೆಗೀರಿ, ಅಲ್ಲಿ ನಾವು ಮೆಟ್ಟಿಲು ಕಟ್ಟಬೇಕಲ್ಲ. ಜಾಗ್ರತೆ ಹುಡುಗಿಯರೇ. ರಮೇಶ್ ಬಾಬು, ಮಧ್ಯದಲ್ಲಿ ಪಿಲ್ಲರ್ ಹಾಗೆ ಮಣ್ಣನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ಮೇಲೆ ಮೇಲ್ಛಾವಣಿ ನಿಲ್ಲಲ್ಲ. ಪ್ರಸಾದ್ ಅವರೇ, ನೀವು ಮೇಲೆ ಆ ಹುಲ್ಲು ಮಣ್ಣನ್ನ ಸಿದ್ಧ ಮಾಡಿ, ಮೇಲ್ಛಾವಣಿಗೆ ಬೇಕಲ್ಲ. ಹಾಗೆ 1 ವಾರದ ಹೊತ್ತು ಆ ಕುಟುಂಬವೆಲ್ಲ ಬೇರು ಸುರಿಸುತ್ತದೆ. 3 ಮಕ್ಕಳು ಕಷ್ಟಪಟ್ಟು ನೆಲವನ್ನು 8 ಅಡಿ ಒಳಗಡೆಗೆ ಅಗೆಯುತ್ತಾರೆ. 10 ಅಡಿ ಅಗಲ, 20 ಅಡಿ ಉದ್ದ ಒಂದು ದೊಡ್ಡ ರೂಮು ಸಿದ್ಧವಾಗುತ್ತದೆ. ಒಳಗಡೆ ಗೋಡೆಗೆ ಮಣ್ಣಿನಿಂದಲೇ ಪ್ಲಾಸ್ಟಿಂಗ್ ಮಾಡಿ ಸುಣ್ಣ ಹೊಡೆಯುತ್ತಾರೆ. ಮೇಲೆ ಬಲವಾದ ಮರದ ತುಂಡುಗಳನ್ನು ಹಾಕಿ ಮೇಲ್ಛಾವಣಿ ಶುರು ಮಾಡುತ್ತಾರೆ. ಅದರ ಮೇಲೆ ಹಂಚು ಮಣ್ಣಿನ ಪರದೆ, ಅದರ ಮೇಲೆ ಹುಲ್ಲು ಹಾಕಿ ಸಿದ್ಧ ಮಾಡುತ್ತಾರೆ. ಅತ್ತೆ, ಮಾವಯ್ಯ, ಮನೆ ಸಿದ್ಧವಾಗಿ ಹೋಗಿದೆ, ಇನ್ನು ಎಲ್ಲರೂ ಒಳಗಡೆಗೆ ಹೋಗೋಣ ಬನ್ನಿ. ಅಬ್ಬೋ, ಏನಿದು ಅನಾಮಿಕಾ, ಕಾಲೆತ್ತಿ ಕಾಲಿಡೋದ್ರೊಳಗೆ ಉಷ್ಣಾಗ್ರತೆ ಬದಲಾಗಿ ಹೋಗಿದೆ. ಹೊರಗಡೆ 35 ಡಿಗ್ರಿ ಬಿಸಿಲಿದ್ದರೆ ಇಲ್ಲಿ 25 ಡಿಗ್ರಿಗಳಿಗಿಂತ ಕಡಿಮೆಯಾಗಿ ಇರೋ ಹಾಗಿದೆ. ನಿಜಾನೇ ರೀ, ಎಸಿ ಹಾಕಿದ ಹಾಗೆ ತಣ್ಣಗಿದೆ. ಆಮೇಲೆ ಗಾಜಿನ ಕಿಟಕಿಯಿಂದ ಬರುವ ಬೆಳಕಿನಿಂದ ರೂಮ್ ಎಲ್ಲ ಬೆಳಕಾಗಿ ಕಾಣಿಸುತ್ತೆ. ಕತ್ತಲೆ ಅನ್ನುವ ಮಾತೇ ಇಲ್ಲ. ಅತ್ತೆ, ನಾನು ಇಲ್ಲಿ ಒಂದು ಮೂಲೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಏರ್ಪಾಟು ಮಾಡಿದ್ದೀನಿ. ಇಲ್ಲಿ ಅಡಿಗೆ ಮಾಡಿದರೆ ಹೊರಗೆ ಹೋಗೋದಕ್ಕೆ ಈ ಪೈಪ್ ಇಟ್ಟಿದ್ದೀನಿ, ನೋಡಿದ್ರಾ? ಇನ್ನು ನಿಮ್ಗೆ ಈ ಬಿಸಿಲಿನ ದಗೆ ಅನ್ನೋದೇ ಇರೋದಿಲ್ಲ. ನಾನು ಈ ಮೂಲೆಯಲ್ಲಿ ಮಾವಯ್ಯಂಗೆ ಚೇರ್ ಕೂಡ ಹಾಕಿದ್ದೀನಿ. ಇಲ್ಲಿ ಕೂತ್ಕೊಂಡು ನೀವು ಪ್ರಶಾಂತವಾಗಿ ಪುಸ್ತಕ ಓದ್ಬಹುದು. ರಾತ್ರಿ ಹೊತ್ತು ಇಲ್ಲಿ ಎಲ್ಲರೂ ಚಾಪೆ ಹಾಕೊಂಡು ಮಲ್ಗೋಣ. ಹಾಗೆ ಆ ಮಾರನೇ ದಿನದಿಂದ ಅವರ ದಿನಚರ್ಯೆ ಪೂರ್ತಿಯಾಗಿ ಬದಲಾಗುತ್ತದೆ. ಹಗಲು 10 ಗಂಟೆಗೆಲ್ಲ ಅವರೆಲ್ಲ ಭೂಗರ್ಭ ಮನೆಯೊಳಗೆ ಹೋಗ್ತಾ ಇದ್ರು. ಮಧ್ಯಾಹ್ನ ಊಟ ಕೂಡ ಅಲ್ಲೇ. ಆ ತಣ್ಣನೆಯ ವಾತಾವರಣದಲ್ಲಿ ಎಲ್ಲರೂ ಸೇರಿ ಮಾತನಾಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಇರ್ತಾ ಇದ್ರು. ಊರಿನಲ್ಲಿ ಮಿಕ್ಕವರೆಲ್ಲರೂ ಬಿಸಿಲನ್ನು ತಡೆಯಲಾರದೆ ಒದ್ದಾಡ್ತಾ ಇದ್ರೆ ಈ ಕುಟುಂಬ ಮಾತ್ರ ಪ್ರಶಾಂತವಾಗಿ ಇರ್ತಾ ಇತ್ತು. ಅನಾಮಿಕಾ, ಊರಿನಲ್ಲಿ ಎಲ್ಲರೂ ನಮ್ಮ ಭೂಗರ್ಭ ಮನೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮೊನ್ನೆ ರಂಗಯ್ಯನವರು ಬಂದು ನೋಡಿ, ಅಬ್ಬಾ, ನಿನ್ನ ಹೆಂಡತಿಯರು ಮಾಮೂಲಿ ಬುದ್ಧಿವಂತರಲ್ಲಪ್ಪ, ಮಣ್ಣಿನಲ್ಲಿ ಮಹಾಲಕ್ಷ್ಮಿನ ನೋಡಿದ್ದೀರಾ ಅಂತ ಎಷ್ಟೋ ಮೆಚ್ಕೊಂಡ್ರು ಗೊತ್ತಾ? ಹೌದು ಅಣ್ಣಯ್ಯ, ನಮ್ಮನ್ನು ನೋಡಿ ಪಕ್ಕದ ಮನೆಯವರು ಕೂಡ ಅವರ ಹಿತ್ತಲಿನಲ್ಲಿ ಇಂಥ ಪ್ರಯತ್ನ ಮಾಡ್ತೀನಿ ಅಂತ ಇದ್ದಾರೆ. ನಾವು ಮಾಡಿದ ಈ ಕೆಲಸದಿಂದ ಎಲ್ರಿಗೂ ಒಂದು ದಾರಿ ಸಿಕ್ಕಿದೆ. ನನ್ನ ಸೊಸೆಯರು ಮೂವರು ಬಹಳ ಕಷ್ಟಪಟ್ಟು ಮಣ್ಣನ್ನ ಎತ್ತಿದ್ರಿಂದಲೇ ಅಲ್ವಾ ಇದು ಸಾಧ್ಯವಾಗಿದ್ದು. ನಿಜವಾಗಿಯೂ ಅನಾಮಿಕಳ ಆಲೋಚನೆ, ಅವನಿ ಅಂಜಲಿಯರ ಸಹಕಾರ ಇಲ್ಲದೆ ಇದ್ರೆ ಈ ಮುದುಕರು ಈ ಬಿಸಿಲನ್ನ ತಡೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅತ್ತೆ, ಇದರಲ್ಲಿ ನಂದೇನಿದೆ? ಎಲ್ರು ಸೇರಿ ಕೆಲಸ ಮಾಡಿದೀವಿ, ಆದ್ರಿಂದ 1 ವಾರದಲ್ಲಿ ಕೆಲಸ ಪೂರ್ತಿ ಆಯ್ತು. ನಾವು ವಾರಗಿತ್ತಿಯರ ಒಗ್ಗಟ್ಟೆ ಅತಿ ದೊಡ್ಡ ಬಲ. ಹೌದು ಅಕ್ಕ, ಈ ಭೂಗರ್ಭ ಮನೆಯಲ್ಲಿದ್ರೆ ನಿಜಕ್ಕೂ ಸಮಯವನ್ನೇ ಗೊತ್ತಾಗ್ತಾ ಇಲ್ಲ. ತಣ್ಣಗೆ ಇರೋದ್ರಿಂದ ಎಸಿ ಕೂಡ ಅಗತ್ಯವಿಲ್ಲ. ಅತ್ತೆ, ಈಗ ಯುಗಾದಿ ಹಬ್ಬ ಅಲ್ವಾ, ನಾವು ಈ ಭೂಗರ್ಭ ಮನೆಯಲ್ಲಿ ಪಚ್ಚಡಿ ಮಾಡ್ಕೊಂಡು ಹಬ್ಬ ಮಾಡ್ಕೊಳ್ಳೋಣ. ಅಲ್ಲಿ ಎಲ್ರಿಗೂ ಸ್ಥಳ ಸರಿ ಹೋಗುತ್ತೆ. ಹಾಗೆ ಆ ವರ್ಷ ಬಿಸಿಲು ಪತಾಕಸ್ಥಾಯಿಗೆ ಏರಿದರೂ ಶಾರದಳ ಕುಟುಂಬಕ್ಕೆ ಆ ಬಿಸಿಲಿನ ದಗೆ ತಾಗಲಿಲ್ಲ. ಮೇ ತಿಂಗಳಲ್ಲಿ ಬೆಂಕಿ ಸುರಿಸುವ ಬಿಸಿಲು ಕೂಡ ಆ ಭೂಗರ್ಭ ಗೋಡೆಯನ್ನು ದಾಟಿ ಒಳಗಡೆಗೆ ಬರಲಾಗಲಿಲ್ಲ. ತಣ್ಣನೆಯ ನೀರು, ತಣ್ಣನೆಯ ಗಾಳಿ, ವಾರಗಿತ್ತಿಯರ ನಗುವಿನಿಂದ ಆ ಮನೆ ಒಂದು ಸ್ವರ್ಗದ ಹಾಗೆ ಬದಲಾಯಿತು. ನೋಡು ಶಾರದಾ, ಈ ದಿನ ಮಳೆ ಶುರುವಾಗಿದೆ. ಗಾಳಿಯಲ್ಲಿ ಆ ಬಿಸಿಲಿನ ದಗೆ ಹೋಗಿ ತಂಪು ಬಂದಿದೆ. ನಾವು ಈ ಬೇಸಿಗೆ ಯುದ್ಧವನ್ನು ಗೆದ್ದಿದ್ದೀವಿ. ನಿಜಾನೇ ರೀ, ಇದೆಲ್ಲ ನಮ್ಮ ಸೊಸೆಯರ ಪುಣ್ಯ. ಅವರು ಬುದ್ಧಿವಂತರು ಆಗಿದ್ದರಿಂದ ನಮಗೆ ಸುಖ ಸಿಕ್ಕಿದೆ. ಮಾವಯ್ಯ, ಪ್ರಕೃತಿಯನ್ನ ಜಯಿಸೋದು ಅನ್ನೋದು ಅದರಿಂದ ಜೊತೆ ಸೇರಿಸಿ ಬದುಕೋದೆ. ನಾವು ನೆಲವನ್ನೇ ನಂಬಿದ್ವಿ, ಆ ತಾಯಿ ನಮ್ಮನ್ನ ತಣ್ಣಗೆ ಕಾಪಾಡಿದ್ಲು. ಇನ್ನು ಈ ರೂಮನ್ನ ಕ್ಲೀನ್ ಮಾಡಿ ಮುಚ್ಚೋಣ ಅಕ್ಕ, ಮತ್ತೆ ಬರುವ ವರ್ಷ ಉಪಯೋಗಿಸ್ಬೋದು. ಮುಚ್ಚೋದೇನಕ್ಕೆ ಅವನಿ ಅಕ್ಕ, ಚಳಿಗಾಲದಲ್ಲಿ ಇಲ್ಲಿ ಬೆಚ್ಚಗಿರುತ್ತೆ. ಇದನ್ನ ನಾವು ಸ್ಟೋರ್ ರೂಮ್ ಹಾಗೆ ಉಪಯೋಗಿಸ್ಬೋದು. ಹಾಗೆ ಆ 3 ವಾರಗಿತ್ಯರು ತಮ್ಮ ಬುದ್ಧಿವಂತಿಕೆಯಿಂದ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯೋದೇ ಅಲ್ಲದೆ ಕುಟುಂಬವೆಲ್ಲವೇ ಸೇರಿ ಇರುವ ಹಾಗೆ ಮಾಡುತ್ತದೆ. ಊರೆಲ್ಲ ಅವರನ್ನು ನೋಡಿ ಗರ್ವ ಪಡುತ್ತದೆ. ಶಾರದಾ ಪ್ರಸಾದ್ ದಂಪತಿಗಳು ತಮ್ಮ ಸೊಸೆಯರನ್ನು ಆಶೀರ್ವದಿಸಿ ಆನಂದದಿಂದ ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಪ್ರಸಾದನ ಮನೆ ಎಂದರೆ ಅದು ಪದ್ಧತಿಗಳ ನಿಲಯ. ಆ ಮನೆಯಲ್ಲಿ ಅಕ್ಷಯ ತೃತೀಯ ಎಂದರೆ ಸಾಕ್ಷಾತ್
ಲಕ್ಷ್ಮೀದೇವಿ ಅವರ ಮನೆಯೊಳಗೆ ಬಂದ ಹಾಗೆ ನಡೆಸಿಕೊಳ್ಳುತ್ತಾರೆ. ಆ ದಿನ ಕನಿಷ್ಠ ಒಂದು ಚಿಕ್ಕ ಬಂಗಾರದ ಬಿಲ್ಲೆ ಆದರೂ ಕೊಂಡ್ಕೋಬೇಕು ಎಂದು ಅದು ಮನೆಗೆ ಐಶ್ವರ್ಯ ತರುತ್ತೆ ಎಂದು ಅವರ ನಂಬಿಕೆ. ಆದರೆ ಈ ವರ್ಷ ಪರಿಸ್ಥಿತಿ ಬೇರೆ. ವ್ಯಾಪಾರದಲ್ಲಿ ಭಾರಿ ನಷ್ಟ ಬಂದಿದ್ದರಿಂದ ಸಾಲದವರು ಬಾಗಿಲು ತಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಹಬ್ಬ ನಡೆಸಿಕೊಳ್ಳುವುದಕ್ಕೆ ಆ ಕುಟುಂಬದವರಿಗೆ ಕಷ್ಟವಾಗಿ ಬದಲಾಗುತ್ತೆ. ಒಂದು ದಿನ ಬೆಳಿಗ್ಗೆ, ಏನಮ್ಮ ಅನಾಮಿಕಾ, ಆಗಲೇ ನಮ್ಮ ಮನೆ ಕೆಲಸ ಪೂರ್ತಿ ಮಾಡಿದ್ಯಮ್ಮ. ಈ ದಿನ ನಮ್ಮ ಮನೆ ಮುಂದಿರುವ ರಂಗೋಲಿ ಚೆನ್ನಾಗಿದೆ ಹೊರತು ನನ್ನ ಮನಸ್ಸಲ್ಲಿ ಏನೋ ತೊಂದರೆ ಕಾಣಿಸ್ತಾ ಇದೆ ಅಮ್ಮ. ಅನಾಮಿಕಾ ಆಗಲೇ ಕಾಫಿ ತರುತ್ತಾ ಹೀಗನ್ನುತ್ತಾಳೆ. ಯಾಕೆ ಮಾವಯ್ಯ ಹಾಗಂತ ಇದ್ದೀರಾ? ಕಷ್ಟಗಳು ಯಾರಿಗಾದ್ರೂ ಬರ್ದೇ ಇರುತ್ತಾ? ಈ ಅಕ್ಷಯ ತೃತೀಯ ನಮಗೆ ಹೊಸ ಆಸೆಯನ್ನು ಕೊಡುತ್ತೆ. ತಗೊಳ್ಳಿ, ಶುಂಠಿ ಕಾಫಿ ಕುಡೀರಿ. ಏನು ಅಂದ್ರೆ ಮತ್ತೆ ಈ ದಿನ ಬಂಗಾರ ಕೊಂಡ್ಕೊಳಕ್ ಹೋಗ್ತಾ ಇದ್ದೀರಾ? ಮುಹೂರ್ತ 10 ಗಂಟೆಗೆ ಅಂತ ಪುರೋಹಿತರು ಹೇಳಿದ್ದಾರೆ. ರಮೇಶ್ ಏನಂತ ಇದ್ದಾನೆ? ಆಗಲೇ ರಮೇಶ್ ಹಾಲೊಳಗೆ ಬರ್ತಾನೆ. ಅಮ್ಮ, ಅಪ್ಪ, ನಿಜ ಹೇಳ್ಬೇಕು ಅಂದ್ರೆ ಈ ದಿನ ನನ್ನ ಹತ್ರ 10,000 ರೂಪಾಯಿ ಕೂಡ ಇಲ್ಲ. ವ್ಯಾಪಾರಕ್ಕೆ ಸಾಮಾನೆಲ್ಲ ಗೋಡನಲ್ಲೇ ಉಳಿದು ಹೋಗಿದೆ. ಮಾರ್ಕೆಟ್ ಈಗ ಡೌನ್ ಆಗಿದೆ. ನಾನು ಅಂದುಕೊಂಡ ಹಾಗೆ ಈ ಸಲ ವ್ಯಾಪಾರ ನಡೀಲಿಲ್ಲ. ಈ ಸಲ ಬಂಗಾರ ಕೊಂಡ್ಕೊಳ್ಳೋದು ಬಿಡೋಣವಾ? ಅದೇ ಸರಿ ರೀ. ಈ ಒಂದು ಸಲ ಬಂಗಾರ ಕೊಂಡ್ಕೊಳ್ತಾ ಇದ್ರೆ ಏನೂ ಆಗೋದಿಲ್ಲ. ಆ ಲಕ್ಷ್ಮೀ ದೇವಿ ತಾಯಿ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತಾಳೆ. ನಮ್ಮ ಕುಟುಂಬವೆಲ್ಲ ಕಲೆತಿರುವುದೇ ನಮಗೆ ಒಂದು ದೊಡ್ಡ ಐಶ್ವರ್ಯ. ಅತ್ತೆ, ನೀವೇನು ದುಃಖ ಪಡಬೇಡಿ. ನಾವು ತಾಯಿಗೆ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ನೈವೇದ್ಯ ಕೊಟ್ಟು ಆ ತಾಯಿಯನ್ನ ನಮ್ಮ ಸಾಲ ತೀರ್ಸೋಣ ಅಂತ ಕೇಳಿದ್ರೆ ಸಾಕು, ಎಲ್ಲ ಆ ತಾಯಿಯೇ ನೋಡ್ಕೋತಾಳೆ. ಸರಿ ಅಮ್ಮ, ನಿನ್ನ ವಿವೇಕನೇ ನಮ್ಮ ಧೈರ್ಯ. ನೀನಂದ ಹಾಗೆ ಜಗವೆಲ್ಲ ನೋಡುವ ಆ ಲಕ್ಷ್ಮೀ ದೇವಿಗೆ ನಮ್ಮ ಪರಿಸ್ಥಿತಿ ಅರ್ಥವಾಗುತ್ತಮ್ಮ. ಇವರು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅವನಿ ಅಂಜಲಿ ಹಾಲೊಳಗೆ ಬರ್ತಾರೆ. ಅವರು ರೇಷ್ಮೆ ಸೀರೆ, ಮೈಯೆಲ್ಲ ಒಡವೆಗಳಿಂದ ದಗದಗ ಮಿಂಚ್ತಾ ಇರ್ತಾರೆ. ಹಬ್ಬ ಎಂದರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಎಂದು ಅವರ ಉದ್ದೇಶ. ಏನು ಸುರೇಶ್, ಇನ್ನೂ ರೆಡಿ ಆಗಿಲ್ಲ? 10 ಗಂಟೆಗೆ ಮುಹೂರ್ತ ಅಂದ್ರಲ್ವಾ? ನಮ್ಮ ತಂದೆ ಆಲ್ರೆಡಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಆಗ್ಲೇ ಗೋಲ್ಡ್ ಶಾಪ್ಗೆ ಹೋಗಿ ನನಗಾಗಿ ಒಂದು ಡೈಮಂಡ್ ನೆಕ್ಲೆಸ್ ಬುಕ್ ಮಾಡಿದಾರಂತೆ. ನಾವ್ ಯಾವಾಗ ಹೋಗೋಣ? ಅವನಿ, ಅದು ಈ ಸಲ ನಮ್ಮ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಅಲ್ವಾ? ಅದಕ್ಕೆ ಈ ಸಲ ನಮ್ಮ ಮನೇಲಿ ಯಾರು ಗೋಲ್ಡ್ ಕೊಂಡ್ಕೋತಾ ಇಲ್ಲ. ಏನು ಬಾವಾ, ಈ ಸಲ ನಾವು ಗೋಲ್ಡ್ ಕೊಂಡ್ಕೋತಾ ಇಲ್ವಾ? ಅಕ್ಷಯ ತೃತೀಯದ ದಿನ ಒಂದು ಚಿಕ್ಕ ಗೋಲ್ಡ್ ಉಂಗುರ ಕೂಡ ಕೊಂಡ್ಕೊಳ್ದೇ ಇದ್ರೆ ಆ ವರ್ಷವೆಲ್ಲ ದರಿದ್ರವೇ ಇರುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅರುಣ್, ನೀನು ಕೂಡ ಹಾಗೆ ಅಂತೀಯಾ? ನನಗೆ ಆ ಮೈನ್ ರೋಡ್ ಮೇಲಿರುವ ಜ್ಯುವೆಲ್ರಿ ಶಾಪ್ ನಲ್ಲಿರುವ ಹೊಸ ಡಿಸೈನ್ ನೆಕ್ಲೆಸ್ ಬೇಕು. ಅಂಜಲಿ, ಸ್ವಲ್ಪ ಮನೆ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋ. ಮಾರ್ಕೆಟ್ ಡೌನ್ ಆಗಿರೋದ್ರಿಂದ ನಮಗೆ ಈ ಸಲ ಲಾಭದ ಬದಲು ನಷ್ಟ ಬಂದಿದೆ. ನಾವು ಈಗ ದುಡ್ಡು ಖರ್ಚು ಮಾಡೋದು ಕರೆಕ್ಟ್ ಅಲ್ಲ. ಅವನಿ ಅನಾಮಿಕಳ ಕಡೆ ನೋಡುತ್ತಾ ವ್ಯಂಗ್ಯವಾಗಿ ನಗ್ತಾ ಇರ್ತಾಳೆ. ಓಹೋ, ನನಗೆ ನಿಜಕ್ಕೂ ಈಗ ವಿಷಯ ಅರ್ಥವಾಯ್ತು. ಈ ಅನಾಮಿಕ ಅಕ್ಕನವರು ತಮ್ಮ ಫಿಲಾಸಫಿಗಳನ್ನ ಎಲ್ಲರ ಮೇಲೆ ರುಬ್ಬಿರ್ತಾಳೆ. ಅನಾಮಿಕ ಅಕ್ಕ, ನಿಂಗೆ ಬಂಗಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಿನ್ನ ತವರು ಮನೆಯಲ್ಲಿ ಯಾವತ್ತೂ 1 ಗ್ರಾಮ್ ಬಂಗಾರ ಕೂಡ ಕೊಂಡ್ಕೊಂಡಿರಲ್ವಲ್ಲ. ನಿಮ್ಮ ಅಪ್ಪನಿಗೆ ಕನಿಷ್ಠ ಒಂದು ಚಿಕ್ಕ ಬೆಳ್ಳಿ ಕಾಸು ಕೂಡ ಕೊಂಡ್ಕೊಳ್ಳುವ ಯೋಗ್ಯತೆ ಇಲ್ಲ. ಅದಕ್ಕೆ ನಿನಗೆ ಅದರ ಬೆಲೆ ಗೊತ್ತಿಲ್ಲ. ಆದ್ರೆ ನಾವು ಹಾಗಲ್ಲಪ್ಪ. ನಾವು ಹುಟ್ಟಿದಾಗಿಂದ ಬಂಗಾರ ಹಾಕೊಂಡೇ ಬೆಳೆದ್ವಿ. ಅದು ನಮ್ಮ ದರ್ಪ. ಅವನೇ ಅಕ್ಕ, ಅನಾಮಿಕಾಕಂಗೆ ಬಂಗಾರ ಕೊಂಡ್ಕೊಳ್ಳೋದೇ ಇರೋದೇ ಒಳ್ಳೇದು. ಇಲ್ಲ ಅಂದ್ರೆ ಅವಳ ಹಳೆ ಬಟ್ಟೆ ಮೇಲೆ ಆ ಹೊಸ ಬಂಗಾರ ನೋಡಿದ್ರೆ ಅಸಹ್ಯವಾಗಿರುತ್ತೆ. ನೀವು ಕೊಂಡ್ಕೊಳ್ದೇ ಇದ್ರು ಪರವಾಗಿಲ್ಲ, ನಮ್ಮ ಅಪ್ಪಂಗೆ ಕಾಲ್ ಮಾಡ್ತೀನಿ. ಅವರು ನಂಗೆ ಬೇಕಾದಷ್ಟು ದುಡ್ಡು ಕಳಿಸ್ತಾರೆ. ನಿಮ್ಮ ಬಡತನ ನಮ್ಮ ಮೇಲೆ ಎಳಿಬೇಡಿ. ಅವನಿ, ಅಂಜಲಿ, ಬಾಯಿ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳಿ. ಅನಾಮಿಕಾ ತವ್ರ ಮನೆ ಬಗ್ಗೆ, ಆ ತಾಯಿ ತಂದೆ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ನಿರಲ್ಲ. ಆಕೆ ನಮ್ಮ ಮನೆಯ ದೊಡ್ಡ ಸೊಸೆ. ನಮ್ಮ ಕುಟುಂಬ ಕಷ್ಟದಲ್ಲಿರುವಾಗ ಉಳಿತಾಯ ಮಾಡ್ಬೇಕಂತ ಹೇಳುವುದು ಸಂಸ್ಕಾರ. ಅದನ್ನ ಬಡತನ ಅನ್ನೋದಿಲ್ಲ. ಅವನಿ ಅಂಜಲಿ ಮಾತಿಗೆ ಅನಾಮಿಕಾ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಅನಾಮಿಕಾ ಹೀಗಂತಾಳೆ, ಪರವಾಗಿಲ್ಲ ಬಿಡಿಯತ್ತೆ, ಅವರೇನು ತಿಳಿಯದೆ ಹಾಗಂದಿದ್ದಾರೆ. ಅಂಜಲಿ, ನಾನೇನು ನಿನ್ನನ್ನ ಕಡಿಮೆ ಮಾಡ್ಬೇಕು ಅಂತ ಬಂಗಾರ ಬೇಡ ಅಂದಿಲ್ಲ. ಇದ್ದದ್ರಲ್ಲಿ ಹೊಂದ್ಕೊಳ್ಳೋಣ ಅಂತ ಮಾತ್ರ ಹೇಳ್ದೆ. ನಿನ್ ಕೈಲ ಆಗದೆ ಇದ್ರೆ ನೀನ್ ಕೊಂಡ್ಕೋಬೇಡ. ನಿನಗಾಗಿ ನಮ್ಮ ಇಷ್ಟಗಳನ್ನ ಯಾಕೆ ಬೇಡ ಅನ್ಕೋಬೇಕು? ಹೊಂದಿಸ್ಕೊಂಡು ಹೋಗೋದು ನಿನಗ ಅಭ್ಯಾಸ, ನಮಗಲ್ಲ. ನೋಡು, ಈಗ್ಲೇ ನಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ. ಅಂಜಲಿ ತನ್ನ ತಂದೆಗೆ ಫೋನ್ ಮಾಡುತ್ತಾಳೆ. ಅಪ್ಪ, ಇಲ್ಲಿ ಅರುಣು ಬಂಗಾರ ಕೊಂಡ್ಕೋತಾ ಇಲ್ಲ. ಅಕ್ಷಯ ತೃತೀಯ ದಿನ ನಾನು ಖಾಲಿಯಾಗಿರಲ್ಲ. ನಂಗೆ 5 ಲಕ್ಷ ಬೇಕು ಎಂದು ಪಂತ ಇಡುತ್ತಾಳೆ ಅಂಜಲಿ. ಆ ಕಡೆ ಅಂಜಲಿ ತಂದೆ ಮೊದಲು ವಾದಿಸಿದರು. ಮಗಳ ಮೊಂಡಿತನದ ಮುಂದೆ ತಲೆ ಬಗ್ಗಿಸಿ
ಆನ್ಲೈನ್ ನಲ್ಲಿ ದುಡ್ಡು ಕಳಿಸುತ್ತಾನೆ. ಅವನಿ ಕೂಡ ಹಾಗೆ ತನ್ನ ತಂದೆ ಹತ್ರ ದುಡ್ಡು ಕೇಳುತ್ತಾಳೆ. ಇಬ್ಬರು ತಕ್ಷಣ 2 ಬೆಲೆ ಬಾಳುವ ಗೋಲ್ಡ್ ಹಾರವನ್ನು ಗೋಲ್ಡ್ ಶಾಪ್ ಅವನಿಗೆ ಫೋನ್ ಮಾಡಿ ಆರ್ಡರ್ ಮಾಡುತ್ತಾರೆ. ಇನ್ನು ಮಧ್ಯಾಹ್ನ ಊಟ ಮುಗಿಯುತ್ತದೆ. ಅವನಿ ಅಂಜಲಿ ತಮ್ಮ ಹೊಸ ಹಾರಗಳನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಹಾಲಲ್ಲಿ ನಿಂತ್ಕೊಂಡು ಸಂತೋಷ ಪಡ್ತಾ ಇರ್ತಾರೆ. ನೋಡಿದ್ಯಾ ಅಂಜಲಿ, ಈ ಡಿಸೈನ್ ಎಷ್ಟು ಶೈನಿಂಗ್ ಆಗಿದೆಯೋ? ಈ ಡಿಸೈನ್ಗೆ 5 ಲಕ್ಷ ಕೊಟ್ರು ಕಡಿಮೆ ಅನ್ಸುತ್ತೆ. ಅಕ್ಷಯ ತೃತೀಯ ಅಂದ್ರೆ ಹೀಗಿರ್ಬೇಕಪ್ಪ. ಯಾರೋ ಬಡವರು ಬೇಡ ಅಂತಂದ್ರು ಅಂತ ನಾವು ನಿಲ್ಬೇಕಾ ಏನು? ಹೌದು ಅಕ್ಕ, ಅನಾಮಿಕಾ ಅಕ್ಕನ ಮುಖ ನೋಡು ಹೇಗೆ ಬಾಡ್ ಹೋಗಿದೆ. ಅಡಿಗೆ ಮನೆಯಲ್ಲಿ ಪಾಪ ಕುದ್ಕೊಂಡ್ ಹೋಗಿ ನಮ್ಮ ಒಡವೆ ನೋಡಿ ಒಳಗಡೆ ಅಸೂಯೆಯಿಂದ ಕುದ್ದು ಹೋಗ್ತಾ ಇದ್ದಾಳೆ. ಆದ್ರೂ ನಮ್ಮ ಒಡವೆ ನೋಡಿದ ಮೇಲೆ ಹಾಗೆ ಆ ಅಸೂಯೆ ಎಲ್ಲ ಎಲ್ಲಿರುತ್ತೆ? ಅನಾಮಿಕಾ ಅವನಿ ಅಂಜಲಿ ಮಾತನಾಡಿಕೊಳ್ಳುವ ಮಾತುಗಳು ಕೇಳಿಸುತ್ತದೆ. ಆಗ ಅನಾಮಿಕಾ ಹೀಗಂತಾಳೆ, ಅಂಜಲಿ, ನನಗೆ ನೀವಂದ್ರೆ ಏನು ಅಸೂಯೆ ಇಲ್ಲ. ನೀವು ಸಂತೋಷವಾಗಿದ್ದರೆ ಅದು ನನಗೆ ಕೂಡ ಸಂತೋಷನೇ. ಬನ್ನಿ, ಸಾಯಂಕಾಲ ಪೂಜೆ ಇದೆ ಅಲ್ವಾ, ಬೇಗ ಸ್ನಾನ ಮಾಡಿ ಬನ್ನಿ. ನಾನು ಮನೆಯೆಲ್ಲ ಶುಭ್ರ ಮಾಡ್ತೀನಿ. ಅಂಜಲಿ ತನ್ನ ಹೊಸ ನೆಕ್ಲೆಸ್ ಅನ್ನು ತೆಗೆದು ಸ್ನಾನಕ್ಕೆ ಹೋಗುತ್ತಾಳೆ. ಅವನಿ ಕೂಡ ಪಕ್ಕದ ರೂಮಿನಲ್ಲಿ ಸ್ನಾನಕ್ಕೆ ಹೋಗುತ್ತಾಳೆ. ಆ ಸಮಯದಲ್ಲಿ ಅನಾಮಿಕಾ ಮನೆಯೆಲ್ಲ ಒರೆಸುತ್ತಾ ಅಂಜಲಿ ರೂಮ್ ಅನ್ನು ಕೂಡ ಶುಭ್ರ ಮಾಡಲಿಕ್ಕೆ ಒಳಗಡೆಗೆ ಹೋಗುತ್ತಾಳೆ. ಅಂಜಲಿ ಸ್ನಾನ ಮುಗಿಸಿ ಬಂದು ನೋಡುವ ಹೊತ್ತಿಗೆ ಟೇಬಲ್ ಮೇಲಿರುವ ಬಂಗಾರದ ಹಾರ ಮಾಯವಾಗಿರುತ್ತೆ. ಅಂಜಲಿ ಗಟ್ಟಿಯಾಗಿ ಅರ್ಚುತ್ತಾ ಹಾಲ್ಗೆ ಬರ್ತಾಳೆ. ಪ್ರಸಾದ್ ಮನೆಯಲ್ಲಿ ಒಂದೇ ಸಲಕ್ಕೆ ತುಫಾನ್ ಶುರುವಾಗುತ್ತೆ. ನನ್ನ ಬಂಗಾರ, ನನ್ನ ಹೊಸ ಹಾರ ಇಲ್ಲ. ಅರುಣ್, ಅವನಿ ಅಕ್ಕ, ಸುರೇಶ್ ಬಾವ, ಎಲ್ರು ಬನ್ನಿ. ಈಗ್ಲೇ ಅಲ್ವಾ ಇಲ್ಲಿಟ್ಟಿದ್ದೆ, ಯಾರೋ ನನ್ನ ಹಾರನ ತೆಗ್ದಿದ್ದಾರೆ. ಅಂಜಲಿ ಅರಚಾಟಕ್ಕೆ ಎಲ್ಲರೂ ಓಡ್ಕೊಂಡು ಅಲ್ಲಿಗೆ ಬರ್ತಾರೆ. ಏನಂಜಲಿ, ಸರಿಯಾಗಿ ನೋಡಿದ್ಯಾ? ಮಂಚದ ಕೆಳಗೆ ಬಿದ್ದಿದ್ಯಾನೋ ಒಂದು ಸಲ ನೋಡು. ಇಲ್ಲ ಅಕ್ಕ, ಪದೇ ಪದೇ ಹುಡುಕಿದ್ದೀನಿ. ಇಲ್ಲಿ ಅನಾಮಿಕಾ ಅಕ್ಕನ ಬಿಟ್ಟು ಮತ್ಯಾರು ಬಂದಿಲ್ಲ. ಅವಳೇ ನನ್ನ ರೂಮನ್ನ ಶುಭ್ರ ಮಾಡೋದಕ್ಕೆ ಒಳಗಡೆ ಬಂದಿದ್ಲು. ನಾನು ಸ್ನಾನಕ್ಕೆ ಹೋದಾಗ ಆಕೆ ಒಬ್ಳೇ ಇದ್ದಿದ್ಲು ರೂಮಲ್ಲಿ. ನನಗೆ ಅನಾಮಿಕಾ ಅಕ್ಕನ ಮೇಲೆ ಅನುಮಾನವಿದೆ. ಅಂಜಲಿ, ಏನ ಮಾತುಗಳು? ಅನಾಮಿಕಾ ಹಾಗೆ ಯಾಕೆ ಮಾಡ್ತಾಳೆ? ಯಾಕೆ ಮಾಡ್ತಾಳೆ ಅಂದ್ರೆ ಅನಾಮಿಕಾ ಅಕ್ಕಂಗೆ ನಾನಂದ್ರೆ ಅಸೂಯೆ ಆದ್ರಿಂದ. ಬೆಳಿಗ್ಗೆ ನಾನು ಅವಳನ್ನ ಬೈದೆ ಅಂತ ಚಿಕ್ಕ ಮಾತು ಅಂದಿದ್ದೆ ಅಲ್ಲ, ಆ ಹಾಗೆ ತೀರಿಸ್ಕೊಳ್ಳಲಿಕ್ಕೆ ಈ ಕಳ್ತನ ಮಾಡಿದಾಳೆ. ಹೇಳೋಕ, ನನ್ ಒಡವೆ ಇಲ್ಲಿ, ನನ್ನ ಹಾರ ನಂಗೆ ಕೊಡು. ಅಂಜಲಿ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ರೂಮನ್ನ ಒರೆಸ್ದೆ, ಆದ್ರೆ ನಿನ್ನ ಒಡವೆನ ಮಾತ್ರ ಮುಟ್ಟಿಲ್ಲಮ್ಮ. ಸುಳ್ಳು, ಹಸಿ ಸುಳ್ಳು. ನಿನ್ ಮುಖ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಕಳ್ರೆಲ್ರು ಇದೇ ತರ ಅಳ್ತಾರೆ. ನಿಮ್ಮ ಅಮ್ಮ ಅಪ್ಪಂಗೆ 1 ಗ್ರಾಮ್ ಬಂಗಾರ ಕೂಡ ಕೊಂಡ್ಕೊಳ್ಳುವ ಸಾಮರ್ಥ್ಯ ಇಲ್ಲ ಹೊತ್ತಿಗೆ ಹೀಗೆ ವಾರಗಿತ್ತಿಯರ ಒಡವೆನ ಕಳ್ತನ ಮಾಡೋದು ಹೇಳ್ಕೊಟ್ಟಿದಾರಾ? ನಿನಗೆ ಒಡವೆ ಅಂದ್ರೆ ಎಷ್ಟು ಅತ್ಯಾಸೆ ಅಂತ ಈಗ ಅರ್ಥವಾಯ್ತು. ನೀನು ಹುಟ್ಟಿನಿಂದಲೇ ಬಡವಳು ಅಷ್ಟೇ ಅಲ್ಲ, ಬುದ್ಧಿಯಲ್ಲಿ ಕೂಡ ದರಿದ್ರಳೆ. ಅಂಜಲಿ, ಮಾತು ಜಾಗೃತಿಯಾಗಿ ಬರ್ಲಿ. ನಿಜವೇನೋ ತಿಳಿಯುವವರೆಗೂ ಯಾರ ಮೇಲೂ ನಿಂದೆ ಹಾಕಬಾರ್ದು. ನನ್ ಮಾತು ನಿಜವಾದ್ರೆ ಆ ಹೋದ ಒಡವೆ ಅನಾಮಿಕಾ ಅಕ್ಕ ರೂಮನಲ್ಲೇ ಇರುತ್ತೆ. ನಾನು ಈಗ್ಲೇ ಹೋಗಿ ಅನಾಮಿಕಾ ಅಕ್ಕನ ರೂಮ್ ಎಲ್ಲ ಹುಡುಕ್ತೀನಿ. ಆಗ ಗೊತ್ತಾಗತ್ತೆ ನಿಜವಾದ ಕಳ್ಳ ಯಾರು ಅಂತ. ಅಂಜಲಿ ಅನಾಮಿಕಳ ರೂಮಿನೊಳಗೆ ಹೋಗಿ ಬಟ್ಟೆಗಳನ್ನೆಲ್ಲ ಹೊರಗೆ ಬಿಸಾಕುತ್ತಾಳೆ. ಆದ್ರೆ ಆ ಒಡವೆ ಎಲ್ಲಿಯೂ ಸಿಗಲಿಲ್ಲ. ಅಂಜಲಿ, ಭವಿಷ್ಯ ಆಕೆ ನಿನ್ನ ಒಡವೆನ ಇಲ್ಲೆಲ್ಲಾದ್ರೂ ಬಚ್ಚಿಟ್ಟಿದ್ದಾಳೆ ಏನೋ. ಅನಾಮಿಕಾ ಅಕ್ಕ, ನೀನು ಒಳ್ಳೆಯವಳು ಅಂದ್ಕೊಂಡಿದ್ದೆ, ಆದ್ರೆ ಇಷ್ಟು ನೀಚವಾಗಿ ನಡ್ಕೋತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಹಾರ ಎಲ್ಲಿಟ್ಟಿದ್ಯೋ ನಿಜ ಹೇಳಿದ್ರೆ ನಿಂಗೆ ಒಳ್ಳೇದಕ್ಕ, ಇಲ್ಲ ಅಂದ್ರೆ ಪೊಲೀಸರನ್ನ ಕರಿಬೇಕಾಗತ್ತೆ. ನನ್ನನ್ನು ನಂಬಿ ನಾನು ಯಾವ ಪಾಪನೂ ಮಾಡಿಲ್ಲ. ರಮೇಶ್ ಬಾವನವರೇ, ನನ್ನ ಒಡವೆ ನಂಗೆ ಕೊಡ್ಸಿ, ಇಲ್ಲಾಂದ್ರೆ ಪೊಲೀಸರನ್ನ ಕರೆಸ್ತೇನೆ. ನಿಮ್ಮ ಬದುಕಿಗೆ 5 ಲಕ್ಷ ಅಂದ್ರೆ ಎಷ್ಟು ದೊಡ್ಡದು ನಂಗೆ ಗೊತ್ತು. ಅದನ್ನ ಮಾರಿದ್ರೆ ನಿಮ್ ಸಾಲವೆಲ್ಲ ತೀರಿ ಹೋಗುತ್ತೆ ಅಂತ ಇವಳು ಪ್ಲಾನ್ ಮಾಡಿದಾಳೆ. ಅನಾಮಿಕಾ ತೀವ್ರವಾದ ವೇದನೆಗೆ ಒಳಗಾಗುತ್ತಾಳೆ. ತನ್ನ ಸ್ವಾರ್ಥವಿಲ್ಲದ ಸೇವೆಯನ್ನು ಇವರೆಲ್ಲರೂ ಕಳ್ಳತನವಾಗಿ ಚಿತ್ರೀಕರಿಸ್ತಾ ಇದ್ರೆ ಆಕೆ ದುಂಡೆ ಆಕ್ರೋಶದಿಂದ ತುಂಬುತ್ತೆ. ಮುಖ್ಯವಾಗಿ ಅವಳ ತಂದೆ ತಾಯಿಯರನ್ನು ಆಡಿಕೊಳ್ತಾ ಇದ್ರೆ ಅವಳು ಸಹಿಸಲಾರದೆ ಹೋಗ್ತಾಳೆ. ನಾನು ಯಾವ ತಪ್ಪು ಮಾಡಿಲ್ಲ ಮಾವಯ್ಯ, ನನ್ನಿಂದ ನನ್ನ ತಾಯಿ ತಂದೆಯರಿಗೆ ಅಪವಾದ ಬರಬಾರ್ದು. ಉಟ್ಟ ಬಟ್ಟೆಯಿಂದ ಸಹ ನಾನು ಈ ಮನೆಯಿಂದ ಹೊರಟೋಗ್ತೀನಿ ಎಂದು ಹೊರಗಡೆಗೆ ಹೋಗಲಿಕ್ಕೆ ಹೋಗ್ತಾಳೆ ಅನಾಮಿಕಾ. ಸರಿಯಾಗಿ ಆಗಲೇ ಹೊರಗಡೆಯಿಂದ ಒಳಗೆ ಬರ್ತಾನೆ. ಅವನಿಗೆ ಎಲ್ಲ ಜಗಳವೇನೋ ಅರ್ಥವಾಗುತ್ತದೆ. ನಿಲ್ಲಿ, ಯಾರು ಎಲ್ಲಿಗೆ ಹೋಗಬೇಕಾದ ಅಗತ್ಯವಿಲ್ಲ. ಅನಾಮಿಕಾ ಅತ್ತಿಗೆಯನ್ನು ಬೆರಳೆತ್ತಿ ತೋರಿಸುವ ಅರ್ಹತೆ ಇಲ್ಲಿ ಯಾರಿಗೂ ಇಲ್ಲ. ಏನರುಣು, ನೀನು ಕೂಡ ಆಕೆಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ನನ್ನ ಒಡವೆ ಹೊರಟೋಯ್ತು, ಅದರ ಬೆಲೆ 5 ಲಕ್ಷ ರೂಪಾಯಿ. ಆ ಅನಾಮಿಕಾ ಅಕ್ಕ ನನ್ನ ಒಡವೆ ತೆಗ್ದಿದ್ದಾಳೆ. ಅರುಣ್ ಕೋಪದಿಂದ ತನ್ನ ಜೇಬಿನಲ್ಲಿರುವ ಹಾರವನ್ನು ಹೊರಗೆ ತೆಗೆಯುತ್ತಾನೆ. ಇದೇ ಅಲ್ವಾ ನಿನ್ನ ಒಡವೆ? ಇದಕ್ಕಾಗಿನೇ ಅಲ್ವಾ ಅನಾಮಿಕಾ ಅತ್ತಿಗೆನ ನೀನು ಇಷ್ಟೊಂದು ಮಾತಂತ ಇದೀಯಾ? ಅರುಣ್ ಆ ಹಾರವನ್ನು ತೋರಿಸುವ ಹೊತ್ತಿಗೆ ಎಲ್ಲರೂ ನಿಶ್ಶಬ್ದವಾಗಿ ಬಿಡುತ್ತಾರೆ. ಅರುಣ್, ಇದು ನಿನ್ ಹತ್ರ ಹೇಗ್ ಬಂತು? ನನ್ ಹಾರ ನೀನೇಕೆ ತೆಗ್ದೆ? ಯಾಕೆ ತೆಗೆದುಕೊಂಡ? ಅಂಜಲಿ,
ಈ ದಿನ ಬೆಳಿಗ್ಗಿನಿಂದ ನೀನು ಅವನಿ ಸೇರಿ ಅತ್ತಿಗೆಯನ್ನ ಎಷ್ಟೆಲ್ಲ ಮಾತಾಡಿದ್ರಿ ನಾನ್ ನೋಡ್ದೆ. ಆಕೆ ಬಡತನವನ್ನ ಬೈದಿದ್ದೀರಾ, ಆಕೆ ತವರು ಮನೆಯನ್ನ ಅವಮಾನಿಸಿದ್ರಾ. ದುಡ್ಡಿದ್ದರೆ ನೀವು ಲೋಕವನ್ನೇ ಜಯಿಸಬಹುದು ಎಂದು ದುಡ್ಡಿಲ್ಲದವರು ಮನುಷ್ಯ ಅಲ್ಲ ಅಂತ ನಿರೂಪಿಸಲಿಕ್ಕೆ ಕಷ್ಟಪಟ್ಟಿದ್ದೀರಾ. ನಿಮ್ ಹತ್ರ ಬಂಗಾರವಿದ್ರೆ ಅದು ಎಷ್ಟು ಅಹಂಕಾರವನ್ನು ಕೊಡುತ್ತೋ, ಅದು ಒಂದು ನಿಮಿಷ ಇಲ್ದೇ ಇದ್ರೆ ನೀವು ಎಷ್ಟಾಗಿ ವಿಲವಿಲವಾಡ್ತಿರೋ, ನಿಂದೆಗಳು ಹೇಗೆ ಹಾಕ್ತಿರೋ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ. ಅತ್ತಿಗೆ ರೂಮನ್ನು ಕ್ಲೀನ್ ಮಾಡಿದ ನಂತರವೇ ಆ ಒಡವೆ ಕಿಟಕಿ ಪಕ್ಕ ಟೇಬಲ್ ಮೇಲೆ ಇದ್ದುದನ್ನ ನೋಡಿ ನಾನೇ ತೆಗೆದೆ. ನೀನು ಅತ್ತಿಗೆ ಮೇಲೆ ನಿಂದೆ ಹಾಕ್ತೀಯ ಅಂತ ನಂಗೆ ಮೊದ್ಲೇ ಗೊತ್ತು. ಆದ್ರೆ ಆಕೆ ಹೆತ್ತವರನ್ನ ಇಷ್ಟು ನೀಚವಾಗಿ ನೋಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಅಂಜಲಿ, 5 ಲಕ್ಷದ ಒಡವೆ ಹೋದ್ರೆ ಇಷ್ಟೆಲ್ಲ ಆಳ್ತಾ ಇದ್ದೀಯಾ? ಮತ್ತೆ 10 ವರ್ಷದಿಂದ ಈ ಮನೆಗಾಗಿ ತನ್ನ ಜೀವನವನ್ನೇ, ತನ್ನ ಸಂತೋಷವನ್ನೇ ದಾರೆ ಎರೆಯುತ್ತಾ ಇರುವ ಅತ್ತಿಗೆ ಮನಸ್ಸೆ ಒಡೆದು ಹೋದ್ರೆ ಅದರ ಬೆಲೆ ಎಷ್ಟು? ಅನಾಮಿಕಳನ್ನು ಅನಗತ್ಯವಾಗಿ ಅವಮಾನಿಸಿ, ಅನುಮಾನಿಸಿ ಹಾಗೆ ಮಾತನಾಡಿದ್ದಕ್ಕೆ ಅಂಜಲಿಗೆ ಏನೋ ಒಂದು ಅನ್ನಿಸಿತು. ಅರುಣ್, ನಾನು ಏನೋ ಆ ಆವೇಶದಲ್ಲಿ ಬಹಳ ದೊಡ್ಡ ತಪ್ಪೇ ಮಾಡಿದೆ. ಅನಾಮಿಕಾ ಅಕ್ಕ, ನನ್ನ ಕ್ಷಮಿಸು. ನಾನು ನಿನ್ನ ತವರು ಮನೆಯನ್ನ ಆವೇಶದಲ್ಲಿ ಎಷ್ಟೋ ಮಾತಂದ್ಬಿಟ್ಟೆ. ದಯವಿಟ್ಟು ಕ್ಷಮಿಸು ಅಕ್ಕ. ಅಂಜಲಿ, ಒಡವೆ ಹೋಗಿದೆ ಅನ್ನೋ ಆವೇಶದಲ್ಲಿ ಯಾರಾದ್ರೂ ಹಾಗೆ ಮಾತಾಡ್ತಾರೆ. ಬಂಗಾರ ಅಂದ್ರೆ ನಿಂಗಿಷ್ಟ ಅಂತ ನಂಗೆ ಗೊತ್ತು. ಅದಕ್ಕೆ ನೀನೇನಂದ್ರು ಸರಿ, ನಾನು ತಿರುಗಿ ಏನು ಅಂದಿಲ್ಲ. ಬಂಗಾರ ಹೋದ್ರೆ ಮತ್ತೆ ಕೊಂಡ್ಕೋಬಹುದು, ಆದ್ರೆ ನಮ್ಮ ಬಂಧ ಒಡೆದು ಹೋದ್ರೆ ಮತ್ತೆ ಅಂಟಿಸ್ಲಿಕ್ಕಾಗಲ್ವಲ್ಲ. ನಾವು 3 ವಾರಗಿತ್ತಿಯರಲ್ಲ, ಒಂದೇ ತಾಯಿ ಮಕ್ಕಳ ಹಾಗೆ ಇರ್ಬೇಕು ಅಂತ ನನ್ನ ಆಸೆ. ಅಕ್ಕ, ಇಷ್ಟು ದೊಡ್ಡ ಮನಸ್ಸು ನಿಂಗೆ ಹೇಗ್ ಬಂತು? ನಾವು ನಿಮ್ಮನ್ನ ಬೈದು ರಂಪವಿಪ್ಪಿಸಿದ್ರು ಕೂಡ ನೀನು ನಮ್ಮನ್ನ ಕ್ಷಮಿಸ್ತಾ ಇದ್ಯಾ. ನಿನ್ನ ಸಂಸ್ಕಾರದ ಮುಂದೆ ನಮ್ಮ ಕೋಟಿ ತೃಣ ಅಕ್ಕ. ನೋಡಿದ್ರ ಹುಡುಗಿಯರೇ, ಅಕ್ಷಯ ತೃತೀಯ ಅಂದ್ರೆ ಕೇವಲ ಬಂಗಾರವನ್ನು ಕೊಂಡ್ಕೊಳ್ಳೋದೇ ಅಲ್ಲ. ಅಕ್ಷಯವಾದ ಅಂದ್ರೆ ಕರಗಿ ಹೋಗದ ಸುಖ ಶಾಂತಿಗಳನ್ನು, ಒಡೆಯದ ಬಂಧವನ್ನು ಮನೆಗೆ ತಂದುಕೊಳ್ಳೋದು. ಯಾವ ಮನೆಯಲ್ಲಿ ಸೊಸೆಂದರು ಒಬ್ಬರನ್ನೊಬ್ಬರು ಗೌರವಿಸುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ನೆಲೆಸಿರುತ್ತಾಳೆ. ಹೌದಮ್ಮ, ಬಂಗಾರದ ಬೆಲೆ ಹೆಚ್ಚಿಗೆ ಆದ್ರೆ ನಮಗೆ ಲಾಭ ಬರ್ಬೋದು ಹೊರತು ನಮ್ಮ ಮಧ್ಯವಿರುವ ಪ್ರೇಮ ಬೆಳೆದರೆ ಅದು ಅಮೂಲ್ಯ. ಅನಾಮಿಕಾ, ನೀನು ನಮ್ಮನೆಯ ಮಹಾಲಕ್ಷ್ಮಿ ತಾಯಿ. ಅತ್ತೆ, ನಾಳೆಯಿಂದ ನಾವು ಅನಾಮಿಕಾ ಅಕ್ಕ ಹೇಳಿದ ಹಾಗೆ ಕೇಳ್ತೀವಿ. ನಮಗೆ ಮನೆಯಲ್ಲಿಯೇ ಪ್ರೇಮನೇ ಬೇಕು. ಮಾವಯ್ಯ, ಅತ್ತೆ, ಈ ದಿನದಿಂದ ನನಗೆ ಬಂಗಾರದ ಮೇಲೆ ಆಸೆ ಹೋಗಿದೆ. ಈ ಒಡವೆನ ಅನಾಮಿಕಾ ಅಕ್ಕಂಗೆ ಕೊಡ್ತಾ ಇದ್ದೀನಿ. ಆಕೆ ಇಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳಿ. ಬೇಡ ಅಂಜಲಿ, ಅದು ನೀನ್ ಇಷ್ಟದಿಂದ ಕೊಂಡ್ಕೊಂಡಿದ್ಯಾ. ನೀನ್ ಹಾಕೊಂಡ್ರೆ ನನಗೆ ಸಂತೋಷ. ಬನ್ನಿ ಎಲ್ರೂ ಸೇರಿ ಲಕ್ಷ್ಮೀ ಪೂಜೆ ಮಾಡೋಣ. ನಮ್ಮ ವ್ಯಾಪಾರ ಮತ್ತೆ ಕುದುರಬೇಕು ಅಂತ ಆಸೆ ಪಡೋಣ. ಆ ದಿನ ಎಲ್ಲರೂ ಪ್ರಸಾದನ ಮನೆಯಲ್ಲಿ ಅಕ್ಷಯ ತೃತೀಯ ನಿಜವಾದ ಅರ್ಥವನ್ನು ಹೊಂದಿರುತ್ತದೆ. ಧನಿಕತನ ಮಾಯವಾಗಿರುತ್ತದೆ, ಆತ್ಮೀಯತೆ ಬೆಳಗಿರುತ್ತದೆ. ಅನಾಮಿಕಾ ತನ್ನ ಸಹನೆಯಿಂದ ಅಪವಾದವನ್ನು ಗೆಲ್ಲುತ್ತಾಳೆ. ಆ ಕುಟುಂಬ ಈಗ ಎಲ್ಲರಿಗೂ ಆದರ್ಶವಾಗುತ್ತದೆ. ಅಕ್ಷಯ ತೃತೀಯ ಎಂದರೆ ಬಂಗಾರ ಮಾತ್ರವೇ ಅಲ್ಲ, ಅನ್ಯೋನ್ಯವಾದ ಬಂಧ ಎಂದು ಅವರು ಪ್ರಪಂಚಕ್ಕೆ ತಿಳಿಸುತ್ತಾರೆ. ಬನ್ರಮ್ಮ, ಎಲ್ರೂ ಸೇರಿ ಲಕ್ಷ್ಮೀ ತಾಯಿನ ಮುಗಿಯೋಣ ಎಂದು ಕುಟುಂಬವೆಲ್ಲ ಜೈ ಲಕ್ಷ್ಮೀ ಮಾತಾ ಎಂದು ಲಕ್ಷ್ಮೀ ಮಾತೆಯನ್ನು ಬೇಡಿಕೊಳ್ಳುತ್ತಾರೆ. ಅನಾಮಿಕಾ, ಅತ್ತೆ ಸೊಸೆಯರು, ಟಿವಿ ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು.